ಸ್ಟೈಲಿಗೆ ಶಿಫ್ಟ್ ಆಗಿರುವಂತಹ ದರ್ಶನ್ ಕುರಿತಂತೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ವಿ. ಸ್ಟೈಲಿಶ್ ಲುಕ್ ನಲ್ಲಿ ದರ್ಶನ್ ಎಂಟ್ರಿ ಕೊಟ್ಟ ಬಗ್ಗೆ ಕೂಡ ನಾವು ರಿಪೋರ್ಟ್ ಮಾಡ್ತಾ ಇದ್ವಿ. ದರ್ಶನ್ ಕರೆದೊಯ್ದ ಪೊಲೀಸರಿಗೆ ಉತ್ತರ ವಲಯದ ಡಿಜಿಪಿ ಪಿಟಿ ಶೇಷ್ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಪೊಲೀಸ್ ಬೆಂಗಾವಲು ವಾಹನ ಪಡೆಗೆ ನೋಟಿಸ್ ಅನ್ನು ಸರ್ವ್ ಮಾಡಲಾಗಿದೆ. ದರ್ಶನ್ ಕರೆತಂದ ಬೆಂಗಾವಲು ಸಿಬ್ಬಂದಿಗೆ ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ಕೂಲಿಂಗ್ ಗ್ಲಾಸ್ ಹೆಂಗ್ ಬಂತು, ಏನ್ ಪ್ರವಾಸೋದ್ಯಮ ಕರ್ಕೊಂಡು ಬರ್ತಾ ಇದ್ದೀರಾ ಅಂತ ಅವ್ರು ಕೇಳಿದಾರಂತೆ. ಕೈಯಲ್ಲಿ ಕಡಗ ಯಾಕೆ ತೆಗೆಸಿಲ್ಲ ಅಂತ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಈಗ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿ ವರದಿಯನ್ನ ನೋಡಿ ಬಳ್ಳಾರಿ ಜೈಲು ಅಧೀಕ್ಷಕರಿಗೆ ಕರೆಯನ್ನ ಕೂಡ ಮಾಡಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಿ, ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ಯಾವ ರೀತಿ ದರ್ಶನ್ ಎಂಟ್ರಿ ಕೊಡೋ ಸಂದರ್ಭದಲ್ಲಿ ಇದ್ರು ಅಂತ. ಅದರಲ್ಲಿ ಕೂಲಿಂಗ್ ಗ್ಲಾಸ್ ಕಾಣಿಸುತ್ತೆ. ಅದು ಪಿಕ್ನಿಕ್ ಸ್ಪಾಟ್ ಅಂತೂ ಅಲ್ಲ. ವಿಚಾರಣಾಧೀನ ಕೈದಿಯ ಟಿ ಶರ್ಟ್ ನಲ್ಲಿ ಹೆಂಗ್ ಬಂತಿದೆಲ್ಲ ಅಂತ ಒಂದು ಪ್ರಶ್ನೆ ಇತ್ತು. ಕೈಯಲ್ಲಿ ಕಡಗ ಇತ್ತು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದಿಲೀಪ್. ಏನಂತ ಕ್ಲಾಸ್ ತಗೊಂಡಿದ್ದಾರೆ, ಎಷ್ಟು ಜನರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಡಲಾಗಿದೆ? ಮಮತಾ, ಪ್ರಮುಖವಾಗಿ ಏನಂತಂದ್ರೆ 9 ಜನರಿಗೆ ಈ ನೋಟಿಸ್ ಅನ್ನು ಕೊಡಲಾಗಿದೆ. ಯಾಕೆಂತಂದ್ರೆ ಬೆಂಗಾವಲು ಪಡೆಯಲ್ಲಿ ಎಲ್ಲ ತಮ್ಮ ಆಭರಣಗಳೇನಿದೆ ಆಭರಣಗಳಲ್ಲೂ ಕೂಡ ಅಲ್ಲಿ ಒಂದಿಷ್ಟು ಜಮಾ ಮಾಡಬೇಕಾಗತ್ತೆ, ಜಮಾ ಮಾಡಿ ಬರೋಕ್ಕಾಗತ್ತೆ. ಆದರೆ ದರ್ಶನ್ ಇಷ್ಟೊಂದು ಆಭರಣಗಳನ್ನು ತೊಗೊಂಡ್ಬಂದಿರುವಂಥ ಅಂದರೆ ಏನು ಒಂದು ಕೈಗಡಗ ಇರ್ಬೋದು, ಕೂಲಿಂಗ್ ಗ್ಲಾಸ್ ಇರ್ಬೋದು, ಈ ಥರ ಏನು ಪ್ರವಾಸೋದ್ಯಮಕ್ಕೆ ಹೊರಟಿದಾರ ಹಾಗೆ ಅಂಥೇಳಿ ಒಂದು ಕ್ಲಾಸ್ ತೊಗೊಂಡಿರುವಂಥದ್ದು. ಮತ್ತು ಈ ಎಲ್ಲ ವಿಚಾರವಾಗಿ ವಿವರಣೆ ನೀಡಬೇಕು ಹಾಗೆ ಅಂಥೇಳಿ ಒಂದು ನೋಟಿಸನ್ನು ಕೂಡ ಉತ್ತರ ವಲಯ IGP ಇದ್ದಾರಂತ ಶೇಷ ಅವರು ಒಂದು ನೋಟಿಸನ್ನು ಕೂಡ ಜಾರಿ ಮಾಡಿರುವಂಥದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ದಿಲೀಪ್. ಒಟ್ನಲ್ಲಿ ಈಗಲೂ ಕೆಲ ಅಧಿಕಾರಿಗಳು ದರ್ಶನ್ರನ್ನ ವಿಚಾರಣಾಧೀನ ಕೈದಿಯಂತೆ ನೋಡ್ತಾ ಇಲ್ಲ. ಇದು ಯಾಕೆ ಅನ್ನೋದು ಈಗ ಹಿರಿಯ ಅಧಿಕಾರಿ ಕೂಡ ಪ್ರಶ್ನೆಯನ್ನು ಕೇಳಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಕೆಲವರು ಮೈಮರೆತರು, ಪರಿಣಾಮ 9 ಜನರ ತಲೆದಂಡ ಆಯಿತು. ಅದಾದ್ಮೇಲೆ ಆದ್ರೂ ಬುದ್ಧಿ ಕಲಿತಾರ ಅಂತ ನೋಡಿದ್ರೆ ಇಲ್ಲ. ಇಲ್ಲೂ ಕೂಡ VIP ಟ್ರೀಟ್ಮೆಂಟು, ಸ್ಪೆಷಲ್ ಆಗಿ ಟ್ರೀಟ್ ಮಾಡೋ ಕೆಲಸ ಎಲ್ಲ ಮಾಡಿದ್ದಾರೆ. ಇದು ಯಾವಾಗ ಕ್ಯಾಮ್ರಾ ಕಣ್ಣಲ್ಲಿ ಸರಿ ಆಯ್ತೋ ಆಗ ಮತ್ತೊಂದ್ಸಲ ಮುಜುಗರಕ್ಕೆ ಒಳಗಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಚ್ಚೆತ್ಕೊಂಡಂತಹ ಅಧಿಕಾರಿ ಯಾರು ಇವ್ರನ್ನ ಎಸ್ಕಾಟ್ ಮಾಡಿದ್ರಲ್ಲ ಅದೇ ಸಿಬ್ಬಂದಿಗಳ ಕ್ಲಾಸ್ ತಗೊಂಡಿದ್ದಾರೆ. ಹೆಂಗ್ ಬಿಟ್ರಿ, ಇದಕ್ಕೆಲ್ಲ ಅವಕಾಶ ಹೆಂಗ್ ಮಾಡಿಕೊಟ್ರಿ ಅಂತ ಕೇಳಿದ್ದಾರೆ. ವಿಚಾರಣಾಧೀನ ಕೈದಿಯನ್ನ ಕರ್ಕೊಂಡು ಬರಬೇಕಾದ್ರೆ ಅವರು ಮೆತ್ತಗಾಗಿರ್ಬೇಕು ಮತ್ತು ಅವರ ಹಾವಭಾವ, ಬಾಡಿ ಲ್ಯಾಂಗ್ವೇಜು, ಅವ್ರು ಹಾಕಿರುವಂತಹ ಡ್ರೆಸ್ಸು ಇದೆಲ್ಲವೂ ಕೂಡ ಅಬ್ಸರ್ವೇಷನಲ್ಲಿ ಇರುತ್ತೆ. ಇಲ್ಲಿ ನೋಡಿದ್ರೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ತಗೊಂಡು ಬಂದಿದ್ದಾರೆ. ಪಿಕ್ನಿಕ್ ಸ್ಪಾಟ್ಗೆ ಏನಾದರೂ ವಿಸಿಟ್ ಮಾಡ್ತೀನಿ ಅನ್ನುವಂತಹ ನೆನಪು ಅವ್ರಿಗೆ, ಅಥವಾ ಇವರನ್ನ ಸೆಲ್ಲಿಗೆ ಶಿಫ್ಟ್ ಮಾಡ್ತಿದ್ದೀವಿ ಅನ್ನೋದನ್ನ ಮರ್ತೋಗಿ ಯಾವುದೋ ಶೂಟಿಂಗ್ ಸ್ಪಾಟ್ಗೆ ಕರ್ಕೊಂಡು ಬರ್ತಾ ಇದ್ದೀನಿ ಅನ್ನುವಂತಹ ನೆನಪು ಅಧಿಕಾರಿಗಳಿಗ ಗೊತ್ತಿಲ್ಲ. ಒಟ್ಟಿನಲ್ಲಿ ತಕ್ಕ ಶಾಸ್ತಿಯನ್ನು ಮಾತ್ರ ಸಿಬ್ಬಂದಿಗೆ ಮಾಡಿದ್ದಾರೆ. ನೋಟಿಸನ್ನು ಮೊದಲನೇ ಹಂತದಲ್ಲಿ ಕೊಟ್ಟಿದ್ದಾರೆ.